ಹೈ ವೋಲ್ಟೇಜ್ ಚುನಾವಣಾ ಕಣವಾಗಿದ್ದ ಹುಣಸೂರಿನ ಕಸಾಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಎಲ್ಲಾ 12 ಸ್ಥಾನಗಳನ್ನು ಜೆಡಿಎಸ್ ಬಾಚಿಕೊಳ್ಳುವ ಮೂಲಕ ತೆನೆ ಹೊತ್ತ ಮಹಿಳೆ ತನ್ನ ಪ್ರಾಬಲ್ಯ ಮೆರೆದಿದ್ದಾಳೆ. ಇನ್ನು ಚುನಾವಣೆಯನ್ನ ಮಾಡು ಇಲ್ಲವೇ ಮಡಿ ಎಂಬಂತೆ ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಹೋರಾಡಿದ್ದ ಕಾಂಗ್ರೆಸ್ ಪಕ್ಷವು ಒಂದು ಸ್ಥಾನವನ್ನ ಗೆಲ್ಲಲಾಗದೆ ತೀವ್ರ ಮುಖಭಂಗ ಅನುಭವಿಸಿದೆ. ಇನ್ನು ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರವು 5 ಸಾಮಾನ್ಯ ಕ್ಷೇತ್ರವನ್ನ ಹೊಂದಿದ್ದು, ಈ ಪೈಕಿ ಹುಣಸೂರು ಶಾಸಕ ಜಿಡಿ ಹರೀಶ್ ಗೌಡ 332 ಮತಗಳನ್ನ ಪಡೆದು ಜಯಬೇರಿ ಬಾರಿಸಿದ್ದಾರೆ. ರಮೇಶ್ 273 ಮತ, ಎಸ್ ದಿವಾಕರ್ 256 ಮತ, ಮಹದೇವು 256 ಮತ್ತು ಕೆಎಸ್ ವೀರೇಶ್ 236 ಮತಗಳೊಂದಿಗೆ ವಿಜಯದ ನಗೆ ಬೀರಿದರು. ಪರಿಶಿಷ್ಟ ಜಾತಿ ಕ್ಷೇತ್ರದಲ್ಲಿ ರುದ್ರಬೋವಿ 202 ಮತಗಳು, ಪರಿಶಿಷ್ಟ ಪಂಗಡದ ಕ್ಷೇತ್ರದಲ್ಲಿ ಪುಟ್ಟರಾಜು 197 ಮತಗಳನ್ನ ಗಳಿಸಿ ವಿಜಯಶಾಲಿಗಳಾದರೆ, ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಶಶಿಕಲಾಬಾಯಿ 211, ಸುನಂದ 198 ಮತಗಳೊಂದಿಗೆ ಜಯಶೀಲರಾದರು. ಬಿಸಿಎಂ ಎ ಕ್ಷೇತ್ರದಿಂದ ಎಂಕೆ ವಾಸೇಗೌಡ 287 ಮತಗಳನ್ನ ಗಳಿಸಿದರೆ, ಬಿಸಿಎಂ ಬಿ ಕ್ಷೇತ್ರದಿಂದ ಎಚ್ಸಿ ರವಿಕುಮಾರ್ 231 ಮತಗಳೊಂದಿಗೆ ವಿಜಯ ಸಾಧಿಸಿದರು. ಫೆಬ್ರವರಿ 18ರಂದು ಸಂಘದ ಚುನಾವಣೆ ನಡೆದಿತ್ತು. ಆದರೆ ಸಂಘದ ಸದಸ್ಯರ ಸದಸ್ಯತ್ವ ವಜಾಗೊಳಿಸಿರುವುದನ್ನು ಪ್ರಶ್ನಿಸಿ ಕೆಲ ಸದಸ್ಯರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸದಸ್ಯರಿಗೆ ಮತದಾನದ ಹಕ್ಕು ಕಲ್ಪಿಸಿದ ನ್ಯಾಯಾಲಯ ಮುಂದಿನ ಆದೇಶದವರೆಗೆ ಮತ ಎಣಿಕೆ ನಡೆಸದಂತೆ ಮಧ್ಯಂತರ ಆದೇಶ ನೀಡಿತು. ನಂತರ ಮಾರ್ಚ್ 22ರಂದು ಮತ ಎಣಿಕೆಗೆ ಆದೇಶ ನೀಡಿದ ಅನ್ವಯ ನಗರದ ಅಂಬೇಡ್ಕರ್ ಭವನದಲ್ಲಿ ಶನಿವಾರ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಮತ ಎಣಿಕೆ ಕಾರ್ಯವನ್ನ ಮಾಡಲಾಯಿತು. ಚುನಾವಣಾಧಿಕಾರಿ ರಾಜು ಅವರು ವಿಜೇತರ ಪಟ್ಟಿಯನ್ನ ಘೋಷಿಸಿ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿದರು. ಇನ್ನು ಜಿಡಿ ಹರೀಶ್ ಗೌಡ ಅವರು ಹುಣಸೂರು ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ 2 ವರ್ಷಗಳ ನಂತರ ನಡೆದ ಮೊದಲ ಚುನಾವಣೆ ಇದಾಗಿತ್ತು. ತಾಲೂಕು ಕಾಂಗ್ರೆಸ್ ಪಕ್ಷವು ಸಹಕಾರ ಕ್ಷೇತ್ರದಲ್ಲೂ ತನ್ನ ಪ್ರಾಬಲ್ಯವನ್ನ ಮೆರೆಯಬೇಕೆಂಬ ಮಹದಾಸೆಯಿಂದ ತೀವ್ರತರ ಪೈಪೋಟಿ ನೀಡಿತ್ತು. ಜಾತಿ ಮತ ಪಂಥಗಳ ಲೆಕ್ಕಾಚಾರವೂ ನಡೆದಿತ್ತು. ಆದರೆ ಅಂತಿಮವಾಗಿ ಜಿಡಿ ಹರೀಶ್ ಗೌಡರೇ ಚಾಣಾಕ್ಷ ರಾಜಕೀಯ ನಡೆಯಿಂದ ತಮ್ಮ ಆಧಿಪತ್ಯವನ್ನ ಯಾವುದೇ ಅನುಮಾನಕ್ಕೆ ಎಡೆಯಿಲ್ಲದಂತೆ ಸ್ಥಾಪಿಸಿದರು. 12ಕ್ಕೆ 12 ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ ತಮ್ಮ ಆಧಿಪತ್ಯವನ್ನ ಸಾಧಿಸಿ ಗೆಲುವು ತಂದುಕೊಟ್ಟ ಕಾರ್ಯಕರ್ತರ ವಿಶ್ವಾಸ ನೂರ್ಮುಡಿಗೊಳಿಸಿದ್ದಾರೆ. ಇನ್ನು ದಳಪಡೆಯ ಎಲ್ಲ ಅಭ್ಯರ್ಥಿಗಳ ಅಮೋಘ ಗೆಲುವಿನಿಂದ ಉತ್ಸಾಹಗೊಂಡ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಶಾಸಕ ಹರೀಶ್ ಗೌಡರನ್ನ ಮೆರವಣಿಗೆಯ ಮೂಲಕ ಹೊತ್ತು ಮೆರೆದರು. ಈ ಒಂದು ಅಭೂತಪೂರ್ವ ಗೆಲುವು ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ದಳಪಡೆಗೆ ದಿಕ್ಸೂಚಿಯಾಗಲಿದೆಯಾ ಅನ್ನುವುದನ್ನ ಕಾದು ನೋಡಬೇಕಿದೆ. ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿಗಳು 12 ಜನ ಅಭ್ಯರ್ಥಿಗಳು ಇಂದು ಜಯಬೇರಿಯನ್ನು ನಾವು ಬಾರಿಸಿದ್ದೇವೆ. ಈ ದಿನ ನಮ್ಮ ಹುಣಸೂರು ತಾಲೂಕಿನ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ, ಇವತ್ತೇನು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಾನು ನಿರ್ದೇಶಕನಾಗೋಕ್ಕಿಂತ ಮುಂಚೆ ಕೇವಲ 50 ಲಕ್ಷ ಸಾಲವನ್ನು ಕೊಡ್ತಾಯಿದ್ವಿ. ಇವತ್ತು 7 ಕೋಟಿ ಸಾಲವನ್ನು ನಮ್ಮ ರೈತರಿಗೆ ಕೊಟ್ಟಿದ್ದೀವಿ. ನಾನು ನನ್ನ ಸ್ವಂತ ಹಣದಿಂದ 40 ಲಕ್ಷ ಖರ್ಚು ಮಾಡಿ ಒಂದು ಸ್ವಂತ ಬಿಲ್ಡಿಂಗನ್ನು ನಮ್ಮ ಸಂಘಕ್ಕೆ ಕಟ್ಟಿಕೊಟ್ಟಿದ್ದೀನಿ. ಜೊತೆಗೆ 25 ಲಕ್ಷ ಅಪೆಕ್ಸ್ ಬ್ಯಾಂಕಿಂದ ಅನುದಾನವನ್ನು ತಂದು, ನಬಾರ್ಡಿಂದ ಅನುದಾನವನ್ನು ತಂದು ಬಿಲ್ಡಿಂಗನ್ನು ಕಟ್ಟಿಸಿದ್ದೀನಿ. ನನ್ನ ದೃಷ್ಟಿ ಇರ್ತಕ್ಕಂಥದ್ದು ನಮ್ಮ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಈ ದಿನ ನಡೆದಿರ್ತಕ್ಕಂಥ ಚುನಾವಣೆಯ ಬಗ್ಗೆ ಹೇಳಬೇಕು ಅಂತಂದರೆ, ಏನು ನಮ್ಮ ಹುಣಸೂರು ತಾಲೂಕಿನಲ್ಲಿ ಈ ರಾಜ್ಯದಲ್ಲಿ ಮೊದಲನೇದಾಗಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆನೇ ಮಾಡಿಲ್ಲ. 1 ವರ್ಷದ ಮೇಲೆ 4 ತಿಂಗಳಾಯಿತು. ಕೋರ್ಟಲ್ಲಿ ಅಫಿಡವಿಟ್ ಹಾಕಿದ್ದಾರೆ. ಇನ್ನೂ ಸಹ ಚುನಾವಣೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇದು ದ್ವೇಷ, ಅಸೂಯೆ, ಸ್ವಾರ್ಥ ರಾಜಕಾರಣವನ್ನು ಬಿಡಬೇಕು ಅಂತಕ್ಕಂಥ ಮನವಿಯನ್ನು ಇವತ್ತು ಸರ್ಕಾರದ ಮಟ್ಟದಲ್ಲಿ ಯಾರ್ಯಾರು ಈ ಒಂದು ಚುನಾವಣೆಯನ್ನು ತಡಿಲಿಕ್ಕೆ ಪ್ರಯತ್ನವನ್ನು ಮಾಡಿದರೂ ಈ ಚುನಾವಣೆಯ ಮುಖಾಂತರ ನಮ್ಮ ಸಹಕಾರಿಗಳು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಾದರೂ ಸಹ ನಾನು ಹೇಳ್ತಕ್ಕಂಥದ್ದಿಷ್ಟೇ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತೇನು ಸಹಕಾರ ಇಲಾಖೆಯ ಒಳಗೆ ನಡೀತಾ ಇರ್ತಕ್ಕಂಥ ವ್ಯತ್ಯಾಸಗಳು, ಈ ಅಸೂಯೆ, ದ್ವೇಷ ವ್ಯಕ್ತಪಡಿಸ್ತಕ್ಕಂಥದ್ದು, ಚುನಾವಣೆಗಳನ್ನ ಮುಂದೂಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಬಹುಶಃ ಇವತ್ತು ನಮ್ಮ ಹುಣಸೂರು ತಾಲೂಕಿನಲ್ಲಿ ವಿಶೇಷವಾಗಿ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣಾ ದಿನಾಂಕ ಅನೌನ್ಸ್ ಮಾಡಿದ್ಮೇಲೆ ನಾವು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ಮುಂದೂಡ್ತೇವೆ.
ಚುನಾವಣೆಯನ್ನು ಮುಂದೂಡಿ ಪುನಃ ನಾವು ನ್ಯಾಯಾಲಯಕ್ಕೆ ಹೋಗಿ ಆದೇಶವನ್ನು ತಂದು ಚುನಾವಣೆಯನ್ನು ನಡೆಸಬೇಕಾದಂಥ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ. ಇರ್ತಕ್ಕಂಥ 27 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಪೈಕಿ 12 ಸಹಕಾರ ಸಂಘಗಳಿಗೆ ಚುನಾವಣೆನೇ ಮಾಡಿಲ್ಲ, ಆಡಳಿತಾಧಿಕಾರಿಗಳನ್ನ ಹಾಕ್ಕೊಂಡಿದ್ದಾರೆ. ಇವತ್ತು ನಮ್ಮದು ಪ್ರಜಾಪ್ರಭುತ್ವ ಅಂತಕ್ಕಂಥ ಭಾಷಣವನ್ನು ಮಾಡ್ತಾ ಇರ್ತಕ್ಕಂಥವ್ರು ಬಹುಶಃ ಇವತ್ತು ಯಾವ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಯಾರಿಗೆ ಪ್ರಜಾಪ್ರಭುತ್ವವನ್ನು ಅವರು ಸ್ಥಾಪನೆ ಮಾಡಿದ್ದಾರೆ, ಎಲ್ಲಿ ಪಾಲನೆ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದನ್ನ ನಮಗೆ ಉತ್ತರ ಕೊಡಬೇಕು. ಇವತ್ತು ಪಾರದರ್ಶಕವಾಗಿ ಚುನಾವಣೆಗಳು ನಡಿಬೇಕು. ನಾವೇನು ಪಾರದರ್ಶಕವಾಗಿ ನಡೀತಕ್ಕಂಥ ಯಾವುದೇ ಚುನಾವಣೆಗೂ ನಾವು ಅಡ್ಡಿ ಇಲ್ಲ. ಚುನಾವಣೆ ಮಾಡಿ ಅಂತಕ್ಕಂಥದ್ದೇ ನಮ್ಮ ಆಶಯ. ನಮ್ಮದು ಸಹಕಾರ ಸಂಸ್ಥೆಗಳು ಉಳಿಬೇಕು. ನಮ್ಮ ಮೈಸೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ನಾನು ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಒಂದು ವರ್ಷ ಆಯಿತು, 1 ವರ್ಷದ ಮೇಲೆ 1 ತಿಂಗಳಾಯಿತು. ನಾನು ಅಧ್ಯಕ್ಷನಾಗಿಂತ ಮುಂಚೆ 300 ಕೋಟಿ ರೂಪಾಯಿ ಇದ್ದಂಥ ಡೆಪಾಸಿಟ್ನ 1,000 ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿದ್ದು. 600 ಕೋಟಿ ರೂಪಾಯಿ ಸಾಲವನ್ನು 1,600 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ವಿ. ಕೇವಲ 40,000 ರೈತ ಕುಟುಂಬಗಳಿಗೆ ಕೊಡ್ತಕ್ಕಂಥ ಸಾಲವನ್ನು 1.5 ಲಕ್ಷ ರೈತ ಕುಟುಂಬಗಳಿಗೆ ಸಾಲವನ್ನು ಕೊಟ್ಟಿದ್ದೆ. ಇವತ್ತು 1 ವರ್ಷ ಕಳೆದಿದೆ. ನಮ್ಮ ಹುಣಸೂರು ತಾಲೂಕಿನಲ್ಲೇ ಅನುಗೂಡಲ್ಲಿ